ಇದೀಗ ಹಲವು ವರ್ಷಗಳ ಬಳಿಕವೇ ಮತ್ತೊಮ್ಮೆ ಕಂಬ್ಯಾಕ್ ಅನ್ನ ಮಾಡ್ತಾ ಇರುವುದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿಜಯ್ ಸೂರ್ಯ ಯಾರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಅಲ್ವಾ. ಅಗ್ನಿಸಾಕ್ಷಿಯ ಸಿದ್ಧಾರ್ಥ್ ನಮ್ಮಲೆಚ್ಚಿಯಲ್ಲೂ ಕೂಡ ನಡೆಸ್ತಾ ಇದ್ರು. ಅಗ್ನಿಸಾಕ್ಷಿ ಬಳಿಕ ಬೇರೆ ಧಾರಾವಾಹಿಯಲ್ಲಿ ಅವರು ಹೆಚ್ಚಾಗಿ ಕೆಲಸವನ್ನ ಮಾಡ್ತಾ ಇದ್ದಿದ್ದು. ಇದೀಗ ವಾಪಸ್ ಅದೇ ಒಂದು ವಾಹಿನಿಗೆನೆ ಬರ್ತಾ ಇದ್ದಾರೆ. ದೃಷ್ಟಿ ಬೊಟ್ಟು ಅಂತ ಒಂದು ಹೊಸ ಧಾರಾವಾಹಿ ಈಗ ಶುರುವಾಗ್ತಿರುವಂತದ್ದು. ಇದರಲ್ಲಿ ಒಂದು ಖಡಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಎಂಟ್ರಿ ಪ್ರೋಮೋ ನೋಡಿರ್ಬೋದು, ಒಂದು ಫೈಟ್ ಸೀಕ್ವೆನ್ಸ್ ಮೂಲಕ ಸ್ಟಾರ್ಟ್ ಆಗುತ್ತೆ. ನನಗೆ ಸುಂದರವಾಗಿರುವಂತವ್ರು ಬೇಡ, ಒಳ್ಳೆ ಮನಸ್ಸು ಇರುವಂತವ್ರು ಬೇಕು ಅನ್ನುವಂತ ಡೈಲಾಗ್ ನ ಹೊಡಿತಾರೆ. ಸೊ ಒಂದು ಬಣ್ಣ ನನಗೆ ಮುಖ್ಯ ಅಲ್ಲ, ಮನಸ್ಸು ಒಳ್ಳೇದಾಗಿದ್ರೆ ಆಯ್ತು, ನಾನು ಬಣ್ಣ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಕೂಡ ಡೈಲಾಗ್ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಓಪನಿಂಗ್ ಅನ್ನ ತೆಗೆದುಕೊಂಡಿದ್ದಾರೆ. ವಿಜಯ್ ಸೂರ್ಯ ಅವರ ಒಂದು ಎಂಟ್ರಿಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. ಎಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ವಾಪಸ್ ಅದೇ ಒಂದು ವಾಹಿನಿಗೆ ಎಂಟ್ರಿ ಕೊಟ್ಟಿರೋದಕ್ಕೆ ನೀವು ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮರಿಬೇಡಿ. ವಿಜಯ್ ಸೂರ್ಯ ಎಷ್ಟು ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ, ಅಂದ್ರೆ ಎಷ್ಟರ ಮಟ್ಟಿಗೆ ನಟಿಸುತ್ತಾರೆ ಅಂತ. ಅತಿ ಹೆಚ್ಚು TRP, ಅತಿ ಹೆಚ್ಚು ಸಂಭಾವನೆಯನ್ನ ಪಡೆದುಕೊಳ್ಳುವಂತ ಕಿರುತೆರೆಯ ಟಾಪ್ ಮೋಸ್ಟ್ ನಟ ವಿಜಯ್ ಸೂರ್ಯ. ಈ ಕಡೆ ಸಿನಿಮಾದಲ್ಲೂ ಕೂಡ ನಡೆಸ್ತಾ ಇದ್ದಾರೆ, ಜೊತೆಗೆ ಕಿರುತೆರೆಯಲ್ಲೂ ಕೂಡ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ. ನಮ್ಮ ಲಚ್ಚಿಯಲ್ಲೂ ಕೂಡ ಒಂದು ಒಳ್ಳೆ ಪಾತ್ರವನ್ನ ಮಾಡ್ತಾ ಇದ್ರು, ಹೀರೋ ಆಗಿ ಸೂಪರ್ ಆಗಿ ನಡೆಸ್ತಾ ಇದ್ರು. ಇದೀಗ ಇನ್ನೊಂದು ಧಾರಾವಾಹಿ, ಇನ್ನೊಂದು ಪ್ರಾಜೆಕ್ಟ್ ಮತ್ತೊಮ್ಮೆ ಶುರುವಾಗ್ತಾ ಇದೆ. ದೃಷ್ಟಿ ಬೊಟ್ಟು ಸೂಪರ್ ಆಗಿ ಪ್ರೋಮೋ ಬಂದಿದೆ, ಎಲ್ರಿಗೂ ಕೂಡ ಇಷ್ಟವಾಗುತ್ತಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಅತಿ ಶೀಘ್ರದಲ್ಲಿ ಒಂದು ಧಾರಾವಾಹಿ ಕೂಡ ಸ್ಟಾರ್ಟ್ ಆಗುತ್ತೆ. ನೀವು ಕೂಡ ನೋಡ್ತೀರಾ. ವಿಜಯ್ ಸೂರ್ಯ ಅವರ ಒಂದು ಹೊಸ ಪ್ರಾಜೆಕ್ಟ್, ಹೊಸ ಸೀರಿಯಲ್ ನ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ. ವಿಶ್ ಮಾಡಿಲ್ಲ ಅಂದ್ರೆ ಈ ಕೂಡ ವಿಶ್ ಮಾಡಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಆಕ್ಟಿಂಗ್ ಅನ್ನ ಮಾಡ್ಲಿ, ಚೆನ್ನಾಗಿ ಒಂದು ಧಾರಾವಾಹಿ ಓಡ್ಲಿ. ಓಪನಿಂಗ್ ಎಷ್ಟು ತಗೊಳುತ್ತೆ, ಯಾವ ರೀತಿ TRP ಬರುತ್ತೆ ಕಾದು ನೋಡ್ಬೇಕಿದೆ. ಒಟ್ಟಿನಲ್ಲಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ವಿಜಯ್ ಸೂರ್ಯ ಅವರಿಗೆ ಜಾಸ್ತಿ ಒಂದು ಹುಡುಗಿರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲರೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಜನರಿಗಂತೂ ಫುಲ್ ಖುಷಿಯಾಗಿದೆ ವಿಜಯ್ ಸೂರ್ಯ ಅವರ ಒಂದು ಹೊಸ ಧಾರಾವಾಹಿ ಅನೌನ್ಸ್ಮೆಂಟ್ ಮಾಡಿರೋದು.